ಮುದ್ದಿನ ಮಗಳು ಹೋದ ದಾರಿಯಲ್ಲಿ ಕಣ್ಮೆರೆಯಾದ ಕಲಾಕುಸುಮ ನನ್ನ ಗೆಳೆಯ ಹೃದಯದ ಅಳಿಯ ಟಿ.ಎಂ. ಬಾಲಕೃಷ್ಣ. ಗೆಳೆಯ, ಹೀಗೆ ನೀನು ಮಾಡುವೆಯೆಂದು ನಾನು ಊಹಿಸಿರಲಿಲ್ಲ. ನಿನಗೆ ಬಣ್ಣವೆಂದರೆ ಅದೆಷ್ಟು ವ್ಯಾಮೋಹ, ಪಾತ್ರಗಳೆಂದರೆ ಅದೆಷ್ಟು ಪ್ರಾಣ, ವೇದಿಕೆಗಳೆಂದರೆ ಅದೆಂತಹ ವಿನೀತ ಹಂಬಲ. ಇದ್ದಕ್ಕಿದ್ದಂತೆ ಪಾತ್ರ ಕಳಚಿ ಬಣ್ಣ ಅಳಿಸಿ ಅನಂತ ಭೂಮಿಕೆಗೆ ಮುಖ ಮಾಡಿಬಿಟ್ಟಿಯಲ್ಲ. ನಾಟಕವನ್ನು ಹೀಗೆ ಇಷ್ಟು ಅವಸರದಲ್ಲಿ ಮುಗಿಸುವ ಅವಶ್ಯಕತೆಯಾದರೂ ಏನಿತ್ತು? ರಸಭಂಗ ಮಾಡಿ ಹೊರಟು ಬಿಟ್ಟಿಯಲ್ಲ. ಧೂಮ ಬಿಟ್ಟು ಮತ್ತೆ ಬರುವೆಯೇನೋ ಎನ್ನುವ ಕಾತರವನ್ನೆಲ್ಲ ಸುಳ್ಳು ಮಾಡಿದೆಯಲ್ಲ ಗೆಳೆಯ, ನನ್ನ ಹೃದಯದ ಆತ್ಮೀಯ ಅಳಿಯ. ನಿನ್ನ ಅವಸರಕ್ಕೆ ಕಾರಣವೇನು? ಮುದ್ದಿನ ಮಗಳನ್ನು ಬಿಟ್ಟಿರಲಾರದೆ ಅವಳ ನೋಡಲು ಅವಳ ದಾರಿಯಲ್ಲೇ ನಡೆದೆಯ. ಮನದಲ್ಲಿ ಮಡುಗಟ್ಟಿದ ದುಃಖದ ಮಂಜು ನಿನ್ನನ್ನು ಹೀಗೆ ಮುಳುಗಿಸಿತೇನೋ ಮಾರಾಯ. ಅದೇನೇನು ಮಾಡಿದೆ ನೀನು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಾಂಸ್ಕೃತಿಕ ಕಲಾ ಕುಟೀರ ನೀನಿಲ್ಲದೆ ಅನಾಥ ಭಾವದಲ್ಲಿ ಆಕಳಿಸುತ್ತಿದೆ, ಬಿಕ್ಕುತ್ತಿದೆ. ನೀ ತಂದ ಪಾರಿತೋಷಕಗಳು ನೀನಿಲ್ಲದೆ ಬಣಗುಡುತ್ತಿವೆ. ನೀ ಬೆಳೆಸಿದ ಕಲಾವಿದರು ನೀನಿಲ್ಲದೆ ಮಂಕಾಗಿದ್ದಾರೆ. ನೀ ಕಟ್ಟಿ ಬೆಳೆಸಿದ ಸೋಷಿಯಲ್ ಟಿವಿ, ಸಹಕಾರ ಟಿವಿಗಳು, ಆ ಎಲ್ಲ ಕ್ಯಾಮರಾಗಳು ನಿನ್ನ ಮುಖದರ್ಶನವಿಲ್ಲದೆ ಸ್ತಬ್ಧವಾಗಿವೆ. ಅದೆಷ್ಟು ವಾಹಿನಿಗಳನ್ನು ಹುಟ್ಟು ಹಾಕಿದೆ, ಅದೆಷ್ಟು ಯೋಜನೆಗಳನ್ನು ರೂಪಿಸಿದೆ, ಅದೆಷ್ಟು ಜಾಹೀರಾತುಗಳನ್ನು ಚಿತ್ರಿಸಿದೆ, ಅದೆಷ್ಟು ಸಂಸ್ಥೆಗಳನ್ನು ಬೆಳೆಸಿದೆ, ಬೆಳಕಿಗೆ ತಂದೆ. ಅಲ್ಲೆಲ್ಲೋ ಇದ್ದೆ, ಇಲ್ಲೆಲ್ಲೋ ಎದ್ದೆ, ಮತ್ತೆಲ್ಲೋ ಬಿದ್ದೆ. ನಿದ್ರೆಯಿಲ್ಲದೆ ದುಡಿದೆ, ವಾಹಿನಿಯ ಅವಸ್ಥೆಗಳನ್ನೇ ಹಾಸಿ ಹೊದ್ದೆ. ಅಣಬೆ ಬೆಳೆದಂತೆ ಸಂಸ್ಥೆಗಳನ್ನು ಕಟ್ಟಿ ಹೊರಬಂದು ನೀನೇ ನೋಡಿ ನಗುತ್ತಿದ್ದೆ. ನಿನ್ನದೇ ಮಾತು, ನಿನ್ನದೇ ವಿಚಾರ, ನಿನ್ನದೇ ವಿಶ್ಲೇಷಣೆ. ನೀನೂ ಒಂದು ರೀತಿಯಲ್ಲಿ ವಾಹಿನಿಯ ಸರ್ವಾಧಿಕಾರಿ. ಈಗ ಎಲ್ಲ ಬಿಟ್ಟು ಸಂತನಂತೆ ಸಾವಿನ ಸಂತೆಯಲ್ಲಿ ಸಾಗಿಬಿಟ್ಟಿಯಲ್ಲ. ಅಲ್ಲೂ ನೀನು ಸುಮ್ಮನಿರುವವನಲ್ಲ. ಡೆತ್ ಟಿವಿ ಅಂತಲೋ ಯಮವಾಹಿನಿ ಅಂತಲೋ ಏನೋ ಪ್ರಾರಂಭಿಸಿ ಬಿಡುವ ಅವಿಶ್ರಾಂತ ನೀನು. ನನ್ನನ್ನು ಅಣ್ಣ ಅಣ್ಣ ಎಂದು ಬಾಯ್ತುಂಬ ಕರೆಯುತ್ತಿದ್ದ ನೀನು ಸಾವಿನಲ್ಲಿ ಅಗ್ರಜನಾಗಿ ಬಿಟ್ಟೆಯಲ್ಲ. ಕೊನೆಯದಾಗಿ ಮುಖವನ್ನು ತೋರಿಸದೆ ಹೊರಟು ಹೋದೆಯಲ್ಲ. ನಾನಿದನ್ನು ಭರಿಸಲಾರೆ. ನಿನ್ನ ಮಧುರ ಧ್ವನಿಯಿಲ್ಲದ ಆ ನಿಶ್ಚಲ ದೇಹವ ಕಂಡು ದುಃಖಿಸುವ ಅವಕಾಶವನ್ನು ಕೊಡದ ನಿನಗೆ ಇದು ನನ್ನ ಅಕ್ಷರ ನಮನ, ಅಶ್ರುತರ್ಪಣ. ಮಗಳ ಕೂಡಿ ಹೋಗು, ಆನಂದಿಸು. ಇನ್ನು ನಾವ್ಯಾರೂ ಅಡ್ಡ ಬರುವುದಿಲ್ಲ ನಿನ್ನ ದಾರಿಗೆ, ನೀನಿರುವ ಊರಿಗೆ. ನಿನ್ನ ಗೆಳೆಯ ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ.